शम्भो गिरीश सुरपूजितकामवैरिं गौरीश शङ्कर महेश्वर विश्वहेतो शम्भो गिरीश सुरपूजितकामवैरिं गौरीश शङ्कर महेश्वर विश्वहेतो धर्मस्थलेश सकलेश दयापयोदे श्रीमञ्जुनाथनितरा कुरु मङ्गलं मे धर्मस्थलेश सकलेश दयापयोदे श्रीमञ्जुनाथनितरा कुरु मङ्गलं मे कुरु मङ्गलं मे कुरु मङ्गलं मे कुरु मङ्गलं मे। ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಅಂತ ಹೇಳಿದರೆ, ಬಂದಿರತಕ್ಕಂಥ ಎಲ್ಲ ಅಭ್ಯಾಗತರನ್ನು, ಪರಮಪೂಜ್ಯ ಉದ್ಘಾಟಕರನ್ನು ಹಾಗೂ ಮಾನ್ಯ ಸಚಿವರನ್ನು ಹಾಗೂ ಸೇರಿರ್ತಕ್ಕಂಥ ಸರ್ವರನ್ನು ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗಂಗಾಧರ ಆಳ್ವ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಚಾರ್ಯರ ಸಂಘ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಇದರ ಜಂಟಿ ಸಹಭಾಗಿತ್ವದಲ್ಲಿ ಈ ದಿನ ನಡೆಯುವಂಥ ಶೈಕ್ಷಣಿಕ ಸಮ್ಮೇಳನದ ಉದ್ಘಾಟನೆಗಾಗಿ ಬಂದಿರುವಂಥ ಧರ್ಮಸ್ಥಳದ ಧರ್ಮಾಧಿಕಾರಿಯವರೇ, ನಮ್ಮ ಕರ್ನಾಟಕ ಸರ್ಕಾರದ ಘನತೆವೆತ್ತ ಮಾನ್ಯ ಶಿಕ್ಷಣ ಸಚಿವರೇ, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ ಆಳ್ವರೇ, ಈ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎಸ್ ಸತೀಶ್ ಚಂದ್ರ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ದಿನೇಶ್ ಚೌಟರೇ, ಎಲ್ಲ ಸನ್ಮಾನಿತರೇ ಹಾಗೂ ಎಲ್ಲ ಸಹೋದ್ಯೋಗಿ ಬಂಧು ಭಗಿನಿಯರೇ, ನೆಚ್ಚಿನ ಪತ್ರಕರ್ತ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲರ ಸಂಘ ವರ್ಷವಿಡೀ 10 ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ದಿನ ಶೈಕ್ಷಣಿಕ ಸಮ್ಮೇಳನವನ್ನು ವಿಶಿಷ್ಟವಾಗಿ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲರ ಸಂಘ ಅಧ್ಯಾಪಕರಿಗೆ ತರಬೇತುಗಳನ್ನು ನೀಡುವುದು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನಗಳನ್ನು ಮಾಡುವುದು ಮಾತ್ರವಲ್ಲದೆ ಪ್ರತಿ ವರ್ಷ ಡೈರಿ ಬಿಡುಗಡೆ ಮಾಡುವುದರ ಮೂಲಕ ಮಾತ್ರವಲ್ಲದೆ ಅತ್ಯಂತ ವಿಶಿಷ್ಟವಾಗಿ ನಾವು 10 ಹಲವು ಕಾರ್ಯಕ್ರಮಗಳನ್ನು, ಅದು ಮಡಿಕೇರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆದಂಥ ನಿರ್ಗತಿಕ ಕುಟುಂಬಗಳಿಗೆ ಹಣಕಾಸಿನ ನೆರವನ್ನು ಒದಗಿಸುವುದು ಇರಬಹುದು, ಅಥವಾ ನಮ್ಮದೇ ಆದಂಥ ಈ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಎಲ್ಲ ಕ್ರೀಡಾಕೂಟಗಳಿಗೆ ಮತ್ತು ಎಲ್ಲ ಸಮ್ಮೇಳನಗಳಿಗೆ ವಿಷಯವಾರು ಸಬ್ಜೆಕ್ಟ್ವಾರು ಕಾರ್ಯಾಗಾರಗಳಿಗೆ ಉತ್ತೇಜನ ನೀಡತಕ್ಕಂಥ ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದು ಈ ದಿನ ಇವತ್ತು ನಾವು ಈ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಸಮ್ಮೇಳನವನ್ನು ಉಜಿರೆಯಲ್ಲಿ ಆಯೋಜಿಸಿದ್ದೇವೆ. ಇದರ ಉದ್ಘಾಟಕರಾಗಿ ನಮ್ಮನ್ನೆಲ್ಲ ನಾವು ಕೇಳಿಕೊಂಡ ತಕ್ಷಣ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಇವತ್ತಿನ ಉದ್ಘಾಟಕರು ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು. ಬಹುಶಃ ಭೂಮಿಯ ಮೇಲೆ ಸ್ವರ್ಗ ಇದ್ದರೆ ಅದು ಕಾಶ್ಮೀರ, ಅದು ನಾವು ಹೇಳ್ಬೋದು. ಆದರೆ ಭಕ್ತಿಪೂರ್ವಕವಾಗಿ ಭೂಮಿಯ ಮೇಲೆ ಒಂದು ಸ್ವರ್ಗ ಇದ್ದರೆ ಅದು ಧರ್ಮಸ್ಥಳ ಮಾತ್ರ ಅಂತ ಹೇಳ್ಬೋದು. ಈ ಧರ್ಮಸ್ಥಳದ ನಮ್ಮ ಮಾನವನ ಶರೀರಕ್ಕೆ ಮಾನವನ ಶರೀರಕ್ಕೆ ಹೇಗುಂಟ ಅದೇ ರೀತಿ ಧರ್ಮಸ್ಥಳದ ಆತ್ಮ ಮಾನ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು. ಇವರ ಬಗ್ಗೆ ಹೇಳಲಿಕ್ಕೆ ಹೋದರೆ ನಾವು ಸಮಯ ಮೀರಿ ಹೋಗ್ಬೋದು. ಆದರೂ ಕೂಡ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಈ ನಾಡಿನ ಪವಿತ್ರ ಕ್ಷೇತ್ರದ ಈ ಕೆಲಸವನ್ನು ನಿರ್ವಹಿಸುವುದರ, ಮಂಜುನಾಥ ಸ್ವಾಮಿಯ ಸೇವೆಯನ್ನು ನಿರ್ವಹಿಸುವುದರ ಜೊತೆಗೆ ಚತುರ್ಧಾನಗಳನ್ನು ಮಾಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಸೈ ಎನಿಸಿಕೊಂಡು ತಾಳ್ಮೆ,
ಭಕ್ತಿ ವಿನಯ ಎಲ್ಲವನ್ನೂ ಮೈಗೂಡಿಸಿಕೊಂಡು ಬಂದಂಥ ಮಾನ್ಯ ಕಾವಂದರು ಬಹುಶಃ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಸಕಾರ ಮೂರ್ತಿ ಅಂತ ಹೇಳಬಹುದು. ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಎಷ್ಟು ಶ್ರಮ ಪಡುತ್ತಾರೆ ಅಂತ ಹೇಳಿದರೆ ಓರ್ವ ಸಾಮಾನ್ಯ ಮನುಷ್ಯನಿಗೆ ಅದು ಸಾಧ್ಯವಿಲ್ಲದಂಥ ಮಾತು. ಇವರ ಅದ್ಭುತ ಸಾಧನೆಗಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೂಡ ಇವರ ಜ್ಞಾನ ಮತ್ತು ಸಾಮರ್ಥ್ಯವನ್ನು ನೋಡಿ ಇವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ನೀಡಿ ಗೌರವಿಸಿದ್ದಾರೆ. ಇದು ನಮಗೆ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ತಂದ ಅತೀ ದೊಡ್ಡ ಗೌರವ ಎಂದು ನಾನು ತಿಳಿದುಕೊಂಡಿದ್ದೇನೆ. ಇಂಥ ಗೌರವಾನ್ವಿತರು ಈ ಸಲ ನಮ್ಮ ಈ ಶೈಕ್ಷಣಿಕ ಸಮ್ಮೇಳನಕ್ಕೆ ಬಂದು ನಮ್ಮೆಲ್ಲರನ್ನು ಕೂಡ ಹುರಿದುಂಬಿಸಲಿಕ್ಕಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, SDM ಶಿಕ್ಷಣ ಸಂಸ್ಥೆಗಳ ಪರವಾಗಿ, ಪ್ರಾಂಶುಪಾಲರ ಸಂಘದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತರನ್ನು ಸನ್ಮಾನ ಮಾಡಲಿಕ್ಕಿದ್ದಾರೆ ಮತ್ತು ನಮ್ಮ ಕಾವಂದರನ್ನು ಕೂಡ ಸನ್ಮಾನ ಮಾಡಲಿಕ್ಕಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು. ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಸಂಘದ ಬಗ್ಗೆ ಅತ್ಯಂತ ಕಾಳಜಿಯಿಂದ ಅವರು ಹೇಳುವ ಮಾತನ್ನೇ ಉಲ್ಲೇಖ ಮಾಡುವುದಾದರೆ, ಬಹುಶಃ ಬೇರೆ ಜಿಲ್ಲೆಗಳಲ್ಲಿ ಪ್ರಾಂಶುಪಾಲರ ಸಂಘ ಇದೆ, ಆ ಸಂಘಗಳು ಪ್ರಾಂಶುಪಾಲರ ವೇತನ, ಬಡ್ತಿ ಅಥವಾ ವರ್ಷಕ್ಕೊಂದು ಡೈರಿ ಬಿಡುಗಡೆಗೆ ಸೀಮಿತವಾಗ್ತದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪ್ರಾಂಶುಪಾಲರ ಸಂಘವು ಇದಕ್ಕೆ ಹೊರತಾಗಿ ಸರ್ಕಾರದ ಕೆಲಸಗಳನ್ನು ಅನುಷ್ಠಾನ ಮಾಡುವಲ್ಲಿ ಸತತವಾಗಿ ಪ್ರಯತ್ನಿಸುತ್ತದೆ ಎಂಬಂಥ ವಿಶೇಷವಾದ ಅಭಿನಂದನೆ ನಮ್ಮ ಸಂಘಕ್ಕೆ ಸಲ್ಲಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಡಾಕ್ಟರ್ M. ಮೋಹನಾಳ್ ಅವರು. ಮೊನ್ನೆ ತಾನೇ ನಾವು ಶಿಕ್ಷಕರ ದಿನಾಚರಣೆಯನ್ನು ಮಾನ್ಯ ಶಿಕ್ಷಣ ಸಚಿವರಿದ್ದಾರೆ, ನಾವು ಜಿಲ್ಲಾ ಮಟ್ಟದಲ್ಲಿ ಸ್ವಯಂ ಪ್ರೇರಣೆಯಿಂದ, ಸರ್ಕಾರದಿಂದ ಆಚರಿಸುವುದಿಲ್ಲ ಪದವಿ ಪೂರ್ವ ಕಾಲೇಜಿಗೆ, ಸ್ವಯಂ ಪ್ರೇರಣೆಯಿಂದ ಅತ್ಯಂತ ಅದ್ಧೂರಿಯಾಗಿ ಅದನ್ನು ಆಚರಿಸಲಿಕ್ಕೆ ಡಾಕ್ಟರ್ ಮೋಹನಾಳ್ ಅವರು ಸ್ಥಳಾವಕಾಶವನ್ನು ನೀಡುವುದರ ಜೊತೆಗೆ ಎಲ್ಲ ನಮ್ಮ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಪ್ರಾಂಶುಪಾಲರಿಗೆ ಎಲ್ಲ ಭಾಳ ಸಂತೋಷ ಆಗಿದೆ. ಅದ್ಭುತ ಮಟ್ಟದಲ್ಲಿ ಸಂಘಟಿಸಲಿಕ್ಕೆ ಅವರ ಕಾಲೇಜು ಕಾರಣವಾಗಿದೆ. ಸುಮಾರು 23,000 ವಿದ್ಯಾರ್ಥಿಗಳನ್ನು ಹೊಂದಿರುವ ಅದ್ಭುತವಾದ ಶಿಕ್ಷಣ ಸಂಸ್ಥೆಯಲ್ಲಿ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ನೀಡುವುದರ ಮೂಲಕ ಈ ಜಿಲ್ಲೆಯ ಒಬ್ಬ ಶಿಕ್ಷಣ ಪ್ರೇಮಿ, ಶಿಕ್ಷಣ ಸಂಘಟಕ ಡಾಕ್ಟರ್ ಮೋಹನ್ ಆಳ್ವರನ್ನು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಶ್ರೀ ಗಂಗಾಧರ ಆಳ್ವ ಅವರಿಗೂ ಕೂಡ ಸ್ವಾಗತಗಳು. ಇಂದಿನ ಉದ್ಘಾಟಕರಾಗಿ ಆಗಮಿಸಿದಂತಹ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಸನ್ಮಾನ್ಯ ಸಚಿವರು ಗೌರವಾರ್ಪಣೆಯನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯ ಮೇಲಿರುವಂತಹ ಎಲ್ಲ ಮಾನ್ಯರಿಗೂ ಕೂಡ ಸಂಘದ ಪದಾಧಿಕಾರಿಗಳು ಗೌರವಾರ್ಪಣೆಯನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಒಂದು ಜಿಲ್ಲಾ ಮಟ್ಟದ ಶೈಕ್ಷಣಿಕ ಸಮಾವೇಶ 2022-23 ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪ ಪ್ರಜ್ವಲನ ಮಾಡುವುದರೊಂದಿಗೆ ಉದ್ಘಾಟನೆ ಮಾಡಬೇಕು ಅಂತೇಳಿ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ದೀಪವನ್ನು ಬೆಳಗಿಸುವುದರ ಮುಖಾಂತರ ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಪರಮ ಪೂಜ್ಯರ ಆಶೀರ್ವಾದ, ಮಾರ್ಗದರ್ಶನ ನಮ್ಮ ಸಂಘದ ಮೇಲೆ, ನಮ್ಮ ಸಂಸ್ಥೆ ಮೇಲೆ ಯಾವತ್ತೂ ಇರಲಿ ಅಂತೇಳಿ ನಾವು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ನಡಾವಳಿಯಂತೆ ಮಾನ್ಯ ಸಚಿವರಿಂದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಸನ್ಮಾನ. ಅನ್ನದಾನ, ಅಭಯದಾನ, ವಿದ್ಯಾದಾನ ಮತ್ತು ಔಷಧ ದಾನ ಎಂಬ ಚತುರ್ವಿಧ ದಾನ ಪರಂಪರೆಯ ಮೂಲಕ ಒಂದು ಧಾರ್ಮಿಕ ಕ್ಷೇತ್ರಗಳ ಅವಕಾಶಗಳ ವ್ಯಾಪ್ತಿಗೆ ವಿನೂತನ ಭಾಷ್ಯವನ್ನು ಬರೆದು ಬಹುವಿಧದ ಜನಕಲ್ಯಾಣ ಯೋಜನೆಗಳ ಮೂಲಕ, ಜನಪರ ಧೋರಣೆಯ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಎಸಗಿ ಲೋಕದ ಸುಭಿಕ್ಷೆಗಾಗಿ ಶಾಶ್ವತ ಕೊಡುಗೆಗಳನ್ನು ನೀಡಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವ ಕ್ಷೇತ್ರವಾಗಿ ಈ ಕ್ಷಿತಿಗೆ ಖ್ಯಾತಿಯಾಗಿ ಶ್ರೀ SDM ಶಿಕ್ಷಣ ಸಂಸ್ಥೆಗಳು
ಇದರ ವತಿಯಿಂದ ಹಾಗೂ ಶ್ರೀ ಕ್ಷೇತ್ರದ ವತಿಯಿಂದ ಗೌರವಾನ್ವಿತ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಾನ್ಯ BC ನಾಗೇಶ್ ಅವರನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ D ವೀರೇಂದ್ರ ಹೆಗ್ಗಡೆ ಅವರು ಗೌರವಿಸಬೇಕು ಅಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ SDM ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಮ ಪೂಜ್ಯ ಡಾಕ್ಟರ್ D ವೀರೇಂದ್ರ ಹೆಗ್ಗಡೆ ಅವರಿಂದ ಸನ್ಮಾನ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ನಮ್ಮ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಡಾಕ್ಟರ್ S ಸತೀಶ್ ಚಂದ್ರ ಸರ್ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧರ್ಮಯಾನ ಹೊತ್ತಗೆಯನ್ನು ನೀಡುವುದರ ಮುಖಾಂತರ ಪರಮಪೂಜ್ಯ ಕಾವಂದರು ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂತಹ ಸನ್ಮಾನವನ್ನು ಗೌರವವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕಾವಂದರಿಗೆ ಮನಸಾರೆ ವಂದಿಸುತ್ತಾ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ನಮ್ಮೆಲ್ಲರ ಮೆಚ್ಚಿನ ಸಚಿವರು ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಮೋಹನ್ ಆಳ್ವರು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ಒಂದು ನೋವಿನ ಸಂಗತಿಯನ್ನು ಹೇಳಲಿಕ್ಕೆ ನಾನು ತುಂಬ ದುಃಖಿತನಾಗಿದ್ದೇನೆ. ಪ್ರಮುಖವಾಗಿ ಕೋವಿಡ್ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕಾವಂದರೆ ಆ ಕಾರ್ಯಕ್ರಮಕ್ಕೆ ರೂವಾರಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅವರೇ ಅದಕ್ಕೆ ಆಶೀರ್ವಾದ ಮಾಡಿ ಸಾಧಾರಣ 7 ನಿಮಿಷದ ಆ ಕೋವಿಡ್ ಸಂದರ್ಭದಲ್ಲಿ ಕೂಡ ಆಗಿನ ಅಧ್ಯಕ್ಷರಾದಂಥ ಉಮೇಶ್ ಕರ್ಕರ್ ಇರ್ಬೋದು, ವಿನ್ಸೆಂಟ್ ಡಿಕೋಸ್ಟ್ ಇರ್ಬೋದು, ಇವರೆಲ್ಲ ನಾವು ಹೋಗಿ ಕೇಳಿಕೊಂಡಾಗ ಸಂದೇಶವನ್ನು ನೀಡಿ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಯೂಟ್ಯೂಬ್ ತರಗತಿ ಎಂಬ ವಿನೂತನ ಯೋಜನೆಗೆ ನಮ್ಮ ಜಿಲ್ಲೆಯ ಸಾಧಾರಣ 200ಕ್ಕಿಂತಲೂ ಹೆಚ್ಚು ಉಪನ್ಯಾಸಕರು ಪ್ರಾಚಾರ್ಯರು ಭಾಗವಹಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಯವರು ಕೂಡ ಕೆಲವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿದ್ದಂತಹ ಶ್ರೀ ಮಂಜುನಾಥ್ ತುಮ್ಮಿನಕಟ್ಟಿ ಸರ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಕೋವಿಡ್-19 ರೋಗಕ್ಕೆ ತುತ್ತಾಗಿ ಮರಣ ಹೊಂದಿದ್ದಾರೆ. ಅದೇ ಸಂದರ್ಭದಲ್ಲಿ ನಮಗೆ ತುಂಬ ಕ್ಲಾಸ್ ಮಾಡಿದ್ದಾರೆ. ಅದಲ್ಲದೆ ಅವರೇ ಒಂದು ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತೇಳಿ ಸಾಧಾರಣ 240 ಕೆಮಿಸ್ಟ್ರಿ ಕ್ಲಾಸನ್ನು ಮಾಡಿ ಅವರೇ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಅವರು ಸರಕಾರಿ ಉದ್ಯೋಗವನ್ನು ಪಡೆದಿದ್ದರೂ ಕೂಡ ಅವರು ಮರಣ ಹೊಂದಿದ ನಂತರ ಈಗಿನ NPS ಅಲ್ಲಿ ಅವರಿಗೆ ಯಾವುದೇ ತಿಂಗಳಿಗೆ 500 ರೂಪಾಯಿ ಕೂಡ ಅವರಿಗೆ ಅವರ ಫ್ಯಾಮಿಲಿಗೆ ಪೆನ್ಷನ್ ಬರ್ತಾ ಇಲ್ಲ. ಹಾಗೆಯೇ ಅವರ ಪತ್ನಿಗೆ ಉದ್ಯೋಗ ಕೊಡುವಲ್ಲಿ ಕೂಡ ಸ್ವಲ್ಪ ತೊಡಕೆ ಆಗಿದೆ. ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ, ಅವರು ಮರಣ ಹೊಂದುವಾಗ ಅವರ SSLC ಇದ್ದದ್ದು, ಆ ಸಂದರ್ಭದಲ್ಲಿ ಅವರಿಗೆ ಕೊಡುವಂತಹ ಹುದ್ದೆ ಅಂತ ಹೇಳಿದರೆ ಗ್ರೂಪ್ D ಮಾತ್ರ ಹುದ್ದೆ. ಈಗ ನಿಜವಾಗಿ ಅವರು 2nd PUC ಆಗಿದ್ದಾರೆ. ಅವರಿಗೆ 2nd ಡಿವಿಷನ್ ಕೊಡುವಂಥ ಒಂದು ಅವಕಾಶ ಇದೆ. ಮಾನ್ಯ ಸಚಿವರಲ್ಲಿ ಮತ್ತೆ ಅವರು ವಿನಂತಿಸಿಕೊಳ್ತಾರೆ. ಆ ಕುಟುಂಬ ಇವತ್ತು ತುಂಬ ಕಷ್ಟದಲ್ಲಿದೆ. ಅವರ ಮಗಳು ಮೊನ್ನೆ ನೀಟಲ್ಲಿ 50,000 ರ್ಯಾಂಕ್ ಬಂದಿದ್ದಾರೆ. 2 ಮಕ್ಕಳಿದ್ದಾರೆ. ಅವರ ಫ್ಯಾಮಿಲಿ ಬಂದಿದೆ. ನಮ್ಮ ಪ್ರಾಚಾರ್ಯರ ಸಂಘ ಮತ್ತು ನಮ್ಮೆಲ್ಲ ಉಪನ್ಯಾಸಕರ ಸಂಘಗಳು ಸೇರಿ ಅವರಿಗೆ 1,25,000 ನಗದು ರೂಪದಲ್ಲಿ ಚೆಕ್ಕನ್ನು ಮಾನ್ಯ ಕಾವಂದರು ಮತ್ತು ಸಚಿವರು ಹಸ್ತಾಂತರಿಸಬೇಕು. ಅವರ ಕುಟುಂಬ ಬಂದಿದೆ, ಹೆಂಡತಿ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಅವರ ಮಾವ ಬಂದಿದ್ದಾರೆ. ದಯಮಾಡಿ ವೇದಿಕೆಗೆ ಬನ್ನಿ. ಅವರಿಗೆ ಸ್ಮರಣಿಕೆಯನ್ನು ನೀಡಿ 1,25,000 ಚೆಕ್ಕನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಪೂಜ್ಯ ಕಾವಂದರಿಗೆ ಮತ್ತು ಮಾನ್ಯ ಸಚಿವರಿಗೆ ವಂದನೆಗಳು. ಸಹಾಯಧನ ವಿತರಣೆ ಮಾಡಿದಂಥ ಪೂಜ್ಯ ಹೆಗ್ಗಡೆ ಅವರಿಗೆ ಹಾಗೂ ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಮಾತು ಬಿಡದ ಮಂಜುನಾಥನ ಕ್ಷೇತ್ರಕ್ಕೆ ಮಾತನಾಡುವ ಮಂಜುನಾಥನಾಗಿ ಧರ್ಮವೇ ಬದುಕೆಂದು ಸಾರಿದ ಪದ್ಮವಿಭೂಷಣ ಡಾಕ್ಟರ್ D ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟನಾ ಭಾಷಣ ನೀಡಬೇಕಾಗಿ ಭಿನ್ನವೆಸಿಕೊಳ್ಳುತ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಶಾಶ್ವತವಾಗಿ ಉಳಿಯತಕ್ಕಂಥದ್ದು ಶಿಕ್ಷಣ, ವಿದ್ಯೆಯಿಂದಾಗಿ ಒಬ್ಬ ಮನುಷ್ಯನಿಗೆ ಅವನು ಸಾಯೋ ತನಕ ಕೂಡ ಅದು ಅವನ ಜೊತೆಗೆ ಇರುತ್ತದೆ.
ಶಿಕ್ಷಣಕ್ಕಿಂತ ಜ್ಞಾನ ಬಹಳ ಮುಖ್ಯವಾದದ್ದು ನಾವು ತಿಳಿಬೇಕು. ಶಿಕ್ಷಣ ಅನ್ನುವಂಥದ್ದು ಕೆಲವೇ 1% ಮಾತ್ರ ವಿಷಯದ ಬಗ್ಗೆ ಜ್ಞಾನವನ್ನು ಕೊಡಬಲ್ಲದು. ಆದರೆ 99% ಜ್ಞಾನವನ್ನು ನಾವು ಮತ್ತೆ ಅಧ್ಯಯನದಿಂದಲೇ ಪಡೆಯಬೇಕಾಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಅಂತಂದರೆ ಅದು ಪಾಸ್ಪೋರ್ಟ್ ಇದ್ದ ಹಾಗೆ ಅಂತ ಹೇಳ್ತಾ ಇರ್ತೇನೆ ನಾನು. 10ನೇ ತರಗತಿ ಆದಮೇಲೆ ಯಾವುದಾದ್ರೂ ಕೋರ್ಸಿಗೆ ಹೋಗಬೇಕಾದ್ರೆ ಈ ಪದವಿ ಪೂರ್ವ ಶಿಕ್ಷಣವನ್ನು ಪಡಿಬೇಕು. ಇದು ಒಂದು ಪಾಸ್ಪೋರ್ಟ್. ಎಲ್ಲಿಯಾದರೂ ಶಿಕ್ಷಣಕ್ಕೆ ನಿಮಗೆ ಅರ್ಹತೆ ಸಿಗಬೇಕಾದ್ರೆ 10th SSLC ಮಾರ್ಕ್ಸ್ ಕಾರ್ಡನ್ನೇ ತೋರಿಸಿ ಅರ್ಹತೆಯನ್ನು ಪಡಿಬೇಕು. ಆದರೆ PUC ಏನು ಅಂತಂದರೆ ಒಂದು ಅರ್ಹತೆ, ಯಾವ ವಿಷಯಕ್ಕೆ ಅವರು ಹೋಗಬೇಕು ಆ ವಿಷಯಕ್ಕೆ ದಾರಿದೀಪವಾಗಿ PUC ನಿಲ್ತದೆ. ಹಾಗಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವವರಿಗೆ PUC ಬಹಳ ಮುಖ್ಯ ಆಗುತ್ತೆ. PUCಯ ಶಿಕ್ಷಣ ಇವತ್ತು ಎಷ್ಟು ಮುಖ್ಯವಾಗಿದೆ ಅಂತಂದರೆ, ನಮ್ಮ ಮಕ್ಕಳು ಹಿಂದೆ ನಮ್ಮ ತಮ್ಮ ಹೇಳೋದಿದೆ, ಸುರೇಂದ್ರ ಕುಮಾರ್ ಮನೆಗೆ ಹೋದರೆ ಮೊದಲು ಕೇಳೋದಿತ್ತಂತೆ, ನಿನ್ನ ಪಾಸ್ ಫೈಲು ಅಂತ. ಈಗ ಪಾಸ್ ಫೈಲ್ ಅಂತ ಕೇಳಲಿಕ್ಕಿಲ್ಲ, ಎಷ್ಟು ಪರ್ಸೆಂಟ್ ತೆಗೆದಿದ್ದಿ ಅಂತ ಕೇಳೋದು. ಯಾಕೆಂದರೆ ಈಗ ಎಲ್ಲ ಮಕ್ಕಳಿಗೆ ಕೂಡ, ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಬಗ್ಗೆ ತಮ್ಮದೇ ಆದಂಥ ಕಲ್ಪನೆ ಇರುತ್ತೆ. ಯಾವ ಸಬ್ಜೆಕ್ಟ್ ತಗೊಳ್ಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಆ ಕಾಲೇಜಿನಲ್ಲಿ ಯಾವುದು ಉತ್ತಮವಾದ ಕಾಲೇಜು, ಅದರಲ್ಲಿ ಯಾವುದು ಶ್ರೇಷ್ಠವಾದ ವಿಷಯ, ಸಬ್ಜೆಕ್ಟ್ ಎಲ್ಲ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಒಂದು ಮನೆಗೆ ಹೋದರೆ ಎಷ್ಟು ಮಾರ್ಕ್ ತೆಗೆದಿದ್ದೆ ಅಂತ ಕೇಳೋದು, ನೀಟಲ್ಲಿ ಎಷ್ಟು ಪರ್ಸೆಂಟೇಜ್ ನಿನಗೆ ಬಂದಿದೆ. ಯಾಕೆಂದರೆ ಅವರು ಫೇಲ್ ಆಗುವಂಥ ಪ್ರಶ್ನೆ ಇಲ್ಲ. ಇವತ್ತು ಎಲ್ಲ ಸಂಸ್ಥೆಗಳಲ್ಲಿ ಕೂಡ 95ರಿಂದ ಹೆಚ್ಚು ಪರ್ಸೆಂಟೇಜು 10th ಸ್ಟ್ಯಾಂಡರ್ಡ್ನಲ್ಲಿ ಪಾಸ್ ಆಗ್ತಾರೆ. ನಿನ್ನೆ ಒಂದು ಪತ್ರಿಕೆಯಲ್ಲಿ ಹಾಸ್ಯ ಇತ್ತು, ಏನು ಅಂತಂದರೆ 625 ಮಾರ್ಕ್ನಲ್ಲಿ 625 ಮಾರ್ಕ್ ತೆಗೆದಿದ್ದಾನೆ ಮಗ. ತಾಯಿ ಅಪ್ಪ ಹೇಳ್ತಾನೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ನಿನಗೆ ಅಂತ. ಅಂದರೆ ಇದೊಂದು ರೂಢಿ, ಓದು 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 ಅನ್ನುವಂಥದ್ದು ಬಾಯ್ಪಾಠವಾಗಿರ್ತದೆ. ಅದರ ಜೊತೆಗೆ ಇನ್ನೂ ಸಾಧಿಸು, ಇನ್ನೂ ಇಷ್ಟೇ ಕಮ್ಮಿಯಾ ಅಂತ. ಮತ್ತು 625ರಲ್ಲಿ 623 ತೆಗೆದರೆ 2 ಮಾರ್ಕಿಗಾಗಿ ದೇವರನ್ನೇ ಬೈತಾರೆ. 2 ಮಾರ್ಕ್ ದೇವರು ಕೊಡಬೇಕಾದ್ದು, ಅದು ಕೊಡಲಿಲ್ಲ ಅವರು. ಹಾಗಾಗಿ ಶಿಕ್ಷಣದಲ್ಲಿ ಇವತ್ತು ಮಕ್ಕಳಿಗೆ ಬಹಳಷ್ಟು ಉಜ್ವಲವಾದ ಭವಿಷ್ಯ ಇದೆ ಮತ್ತು ಆಸಕ್ತಿ, ಕುತೂಹಲ ಕೂಡ ಇದೆ. ಆದರೆ ಒಂದು ತಿಳ್ಕೊಳ್ಬೇಕೇನೆಂದರೆ, ಕಾಲ ಬದಲಾಗಿದೆ. ನಮ್ಮ 50 ವರ್ಷಕ್ಕೆ ಹಿಂದೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದಾಗ 75 ವರ್ಷಕ್ಕೆ ಹಿಂದಿನ ಸ್ಥಿತಿ ಇವಾಗಿಲ್ಲ. ಇವಾಗ ಮಕ್ಕಳು ಬೌದ್ಧಿಕವಾಗಿ ಬಹಳ ಬೆಳೆದಿದ್ದಾರೆ. ಅವ್ರಿಗೆ ಇಂಟರ್ನೆಟ್ ಇದೆ, ಮೊಬೈಲ್ ಫೋನ್ ಇದೆ, TV ಇದೆ ಮತ್ತು ಬೇಕಾದಷ್ಟು ಸಾಹಿತ್ಯ ಕೊಡ್ತಕ್ಕಂಥ ಗ್ರಂಥಗಳು, ಪುಸ್ತಕಗಳು, ಪತ್ರಿಕೆಗಳು, ಚಾನೆಲ್ಗಳಿದ್ದಾವೆ. ಇವತ್ತು ಯಾವುದೇ ಒಂದು ಪತ್ರಿಕೆಯನ್ನು ತೆಗೆದರೆ ಅದರಲ್ಲಿ ಇರುವಷ್ಟು ಮಾಹಿತಿ ಖಂಡಿತವಾಗಿ 50 ವರ್ಷಕ್ಕೆ ಹಿಂದೆ ಇರಲಿಲ್ಲ. ಆ ಮಾಹಿತಿಯನ್ನು ಕಣ್ಣಾಡಿಸಿದರೆ ಸಾಕು, ಅದು ಸ್ಕ್ಯಾನಿಂಗ್ ಆದಾಗೆ ಮಕ್ಕಳು ಸ್ಕ್ಯಾನಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ರೀತಿಯಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಿದರೆ ಗೊತ್ತು ನಮಗೆ ಅಂತ. ನಿನಗೆ ಹೇಗೆ ಗೊತ್ತು? ನೀನು ಓದೋದಿಲ್ಲ, ಪೇಪರ್ ಓದೋದಿಲ್ಲ ಅಂದರೆ ನಾನು ಗೂಗಲ್ನಲ್ಲಿ ಹೋಗಿ ನೋಡಿದ್ದೀನಿ ಅಂತಾರೆ. ಅಂದರೆ ಇವತ್ತು ಶಿಕ್ಷಕರಿಗೆ ಒಂದು ದೊಡ್ಡ ಜವಾಬ್ದಾರಿ ಏನಿದೆ ಅಂತಂದರೆ, ತಮ್ಮನ್ನು ತಾವು ಹೆಚ್ಚು ಬೆಳೆಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಅವರು ತಮ್ಮ ಅಂತರಂಗದಲ್ಲಿ ಬೆಳೀಬೇಕು, ಜ್ಞಾನದಲ್ಲಿ ಬೆಳೀಬೇಕು, ತಮ್ಮ ಶಕ್ತಿಯಲ್ಲಿ ಬೆಳೀಬೇಕು. ಇಲ್ಲದಿದ್ದರೆ ಮಕ್ಕಳನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಇತ್ತು ಗುರುವನ್ನು ಮಿಂಚಿನ ಶಿಷ್ಯರು ಅಂತ, ಗುರುವನ್ನು ಮೀರಿದ ಶಿಷ್ಯರು ಅಂತ. ಈಗ ನಿಜವಾಗಿ ಗುರುವನ್ನು ಮೀರಿದ ಶಿಷ್ಯರೇ ಇರುವಂಥ ನಿಮ್ಮ ಕ್ಲಾಸ್ನಲ್ಲಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮನ್ನು ನೀವು ಪಾಠ ಹೇಳ್ಕೊಡುವಾಗ ನಿಮಗಿಂತ ಮೊದಲೇ ಅವ್ರು ತಿಳ್ಕೊಂಡಿರ್ತಾರೆ ಅದನ್ನೆಲ್ಲ. ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರ್ ಬರುವಾಗಲೇ ಒಂದು ಸಲ ಎಲ್ಲ ಕೋರ್ಸ್ ಅಧ್ಯಯನ ಆಗಿರ್ತದೆ. ಸೆಕೆಂಡ್ ಇಯರ್ ಬರುವಾಗ ಕೇವಲ ಒಂದು ಸ್ವಲ್ಪ ಕಣ್ಣಾಡಿಸೋದು ಬಿಟ್ಟರೆ ಅವರಿಗೆಲ್ಲ ಮೊದಲನೇ ವರ್ಷ ಆಗಿರ್ತದೆ. ಹಾಗಾಗಿ ಇವತ್ತು ನಾವು ಅಧ್ಯಾಪಕರಲ್ಲಿ ಒಂದೇ ವಿನಂತಿ ಏನು ಅಂತಂದರೆ, ಪ್ರಾಂಶುಪಾಲರ ಒಂದೇ ವಿನಂತಿ ಏನು ಅಂತಂದರೆ, ಮಕ್ಕಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಎರಡನೇದಾಗಿ ನೀವು ಜ್ಞಾನವೃದ್ಧರಾಗಿ ಜ್ಞಾನವನ್ನು ಬೆಳೆಸ್ಕೊಂಡು ಹೋಗಿ, ನೀವು ಅಧ್ಯಯನ ಹೆಚ್ಚು ಮಾಡಿ. ಈಗ ನಮ್ಗೆ ಗೊತ್ತಿದೆ, ಪ್ರೈಮರಿ ಸ್ಕೂಲ್ಗೆ TCH ಆಗಬೇಕು, ಹೈಸ್ಕೂಲ್ಗೆ BEd ಆಗಬೇಕು, ಆಮೇಲೆ ಕಾಲೇಜಿಗೆ ಬರುವಾಗಲೇ ಅದು MA ಪೋಸ್ಟ್ ಗ್ರ್ಯಾಜುಯೇಷನ್ ಆಗಬೇಕು. PhD ಆದವರು ಮಾತ್ರ ಕಾಲೇಜಿಗೆ ಇರಬೇಕು. ಈಗ ನ್ಯಾಕಿನವ್ರು ಬಂದರೆ ಅವ್ರು ನೋಡೋದೇನು, ಎಷ್ಟು ಜನ ಇಲ್ಲಿ PhD ಅವರು ಇದ್ದಾರೆ ಅಂತ. ಯಾಕೆ PhD ಹಾಕಬೇಕು ಅಂತಂದರೆ, ಅವರು ಅಷ್ಟು ತುಂಬಿದ ಕೊಡ ಆದರೆ ಮಾತ್ರ ಒಂದು ಚಮಚ ತೀರ್ಥ ಕೊಡ್ಬೋದು. ತುಂಬಿದ ಕೊಡ ಅಲ್ಲದಿದ್ದರೆ ತೀರ್ಥ ಕೊಡಲಿಕ್ಕೆ ಸಾಧ್ಯವಿಲ್ಲ, ಸ್ವಲ್ಪ ಪ್ರಸಾದ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀವು ತುಂಬಿದ ಕೊಡ ಆಗಬೇಕು. ತುಂಬಿದ ಕೊಡ ಆಗಬೇಕಾದ್ರೆ ನೀವು ಅಧ್ಯಯನ ಹೆಚ್ಚು ಮಾಡಬೇಕು. ಸಾಮಾನ್ಯ ಶಿಕ್ಷಣ ಪಾಠ ನಿಮ್ಮ ಅಧ್ಯಯನ ಸಾಲದು, ಅದಕ್ಕಿಂತ 2 ಪಟ್ಟು 4 ಪಟ್ಟು 10 ಪಟ್ಟು ಹೆಚ್ಚು ಮಾಡಬೇಕು.
ಮತ್ತು ಶಿಕ್ಷಣದಲ್ಲಿ ಕ್ಲಾಸ್ನಲ್ಲಿ ತರಗತಿ ತೆಗೆದುಕೊಳ್ಳುವಾಗ ಪಾಠದಲ್ಲಿ ಇರುವುದನ್ನು ಹೇಳೋದನ್ನು ನೀವೇ ಹಾಕಬೇಕು. ಅನ್ನೋ ಹಳೆ ನೋಟ್ಸ್ ಪುಸ್ತಕ ತೆಗೆದುಕೊಂಡ್ರೆ ಬಂದರೆ ಸಾಕು. ಆದರೆ ಅದನ್ನು ವಿವರಿಸುವಾಗ ಅವರಿಗೆ ಮನದಟ್ಟ ಆಗುವ ಹಾಗೆ, ಅವರಿಗೆ ಅರ್ಥ ಆಗುವ ಹಾಗೆ, ಅವರಿಗೆ ತಿಳುವಳಿಕೆ ಬರುವ ಹಾಗೆ ಹೇಳಬೇಕಾದ್ರೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳಬೇಕು. ಹಾಗಾಗಿ ಇವತ್ತು ಶಿಕ್ಷಕರು ಅಧ್ಯಯನಶೀಲರಾಗಬೇಕು ಅನ್ನೋದು ನನ್ನ ಒಂದು ಬಹಳ ದೊಡ್ಡ ವಾದ. ಇಷ್ಟಕ್ಕೆ ನಿಂತರೆ ಸಾಲ ಅಧ್ಯಯನಶೀಲರಾಗಬೇಕು ಅಂಥೇಳಿ. ಹಾಗಾಗಿ ನಿಮ್ಮ ಇವತ್ತು ಪ್ರಾಂಶುಪಾಲರಲ್ಲಿ ಇದ್ದೀರಿ, ನಿಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. ಈಗ ಏನಾಗಿದೆ ಅಂತಂದರೆ ಆಳ್ವರು 9,000 ಮಕ್ಕಳನ್ನು ಶಿಕ್ಷಣಕ್ಕೆ ಇಟ್ಕೊಂಡಿದ್ದಾರೆ. ಅಷ್ಟು ಜನ ಇದರಲ್ಲಿ ಅವರ ಪರ್ಸೆಂಟೇಜ್ ನೋಡಿದರೆ 99% ಇರ್ತದೆ. 100% ಹೆಚ್ಚು ಕಮ್ಮಿ 99% ಒಂದಿಬ್ಬರು ಹೋದರೂ ಕೂಡ ಆಲಸ್ಯಗಳಾದರೂ ಕೂಡ 99% ಇದೆ. ನಾನು ಹೇಳೋದು, ನಾನು ಯಾರೊಟ್ಟಿಗಾದರೂ ಸ್ಪರ್ಧೆ ಮಾಡ್ತೇನೆ, ಆಳವರೊಟ್ಟಿಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ. ಯಾಕೆಂದರೆ ಈ ಕೋಣ, ನಮ್ಮ ಕಂಬಳ ಇದೆ, ನಮ್ಮ ಊರಿನಲ್ಲಿ ಇದ್ದವರಿಗೆಲ್ಲ ಕಂಬಳ ಗೊತ್ತಿದೆ. ಕಂಬಳದ ಕೋಣ ನಾನು ಸಾಕೋದಿಲ್ಲ. ಯಾಕೆಂದರೆ ಅಲ್ಲಿ ಸೋತ್ರೆ ಹೆಗ್ಡೆಯವರ ಕಂಬಳ ಸೋತಿತ್ತು ಅಂತ ಆಗುತ್ತೆ, ಕೋಣ ಸೋತಿತ್ತು ಅಂತ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಈ ತಕ್ಕ ಮಟ್ಟಿಗೆ ಸತೀಶ್ ಅಂದ್ರೆ ಈಗ ಸೆಕ್ರೆಟರಿ ಇದ್ದಾರೆ, ಅವರು ಪ್ರಾಂಶುಪಾಲರಾಗಿದ್ದವರು. ನಮ್ಮ ಮಟ್ಟಕ್ಕೆ ನಾವು ಶಿಕ್ಷಣ ಕೊಡ್ಬೋದು. ಆಳವರೊಟ್ಟಿಗೆ ಹೋರಾಟಕ್ಕೆ ಹೋದರೆ ನಮ್ಮ ಮರ್ಯಾದೆ ಹೋಗೋದು. ಹಾಗಾಗಿ ನೀವು ಮುಂದೆ ಹೋಗಿ, ನಾವು ಇಲ್ಲೇ ಇರ್ತೇವೆ ಅಂತ ಹೇಳೋದು ನಾವು. ಇವತ್ತು ಮೋಹನ್ ಆಳ್ವರು ಮತ್ತು ಉಪನಿರ್ದೇಶಕರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದಿಸಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿ ಅಂತ ಹಾರೈಸುತ್ತಾ, ಮತ್ತು ನಿಮಗೆಲ್ಲರಿಗೂ ಕೂಡ ಅಭಿನಂದಿಸಿ ಅತ್ಯಂತ ಯಶಸ್ವಿಯಾಗಲಿ ಈ ಕಾರ್ಯಕ್ರಮ ಅಂತ ಶುಭ ಹಾರೈಸ್ತೀನಿ. ಬಂಧುಗಳೇ, ಕನ್ನಡದಲ್ಲಿ ಒಂದು ಅದ್ಭುತವಾದ ಮಾತಿದೆ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳಿ. ಬೆಲ್ಲವನ್ನು ನೋಡಿದವರಿಗೆ ಬೆಲ್ಲದ ರುಚಿ ಗೊತ್ತಾಗೋದಿಲ್ಲ, ಬೆಲ್ಲವನ್ನು ತಿಂದವರಿಗೆ ಮಾತ್ರ ಬೆಲ್ಲದ ರುಚಿ ಗೊತ್ತಾಗೋದು. ಹಾಗೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರು, ಅವರ ಒಡನಾಡಿಗಳು, ಅವರ ಹತ್ತಿರದಲ್ಲಿರುವವರು, ಅವರ ಸಂಪರ್ಕದಲ್ಲಿ ಇರುವವರು ಹೇಳುತ್ತಾರೆ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಬಗ್ಗೆ. ನಮ್ಮೆಲ್ಲ ಉಪನ್ಯಾಸಕರಿಗೆ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಮಾದರಿ. ನಾವೆಲ್ಲರೂ ಕೂಡ ಅವರ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ತಾಳ್ಮೆಯಿಂದ ಉಪಸ್ಥಿತರಿದ್ದಾರೆ. ಸರ್, ತಾವು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ಹಿರಿಯರು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರು, ರಾಜ್ಯದ ಎಲ್ಲ ಹಳ್ಳಿಯಲ್ಲೂ ಯಾವುದಾದ್ರು ಕಾಲೇಜಿನ ಹೆಸರು ಗೊತ್ತಿದ್ರೆ ಅದು ಆಳ್ವಾಸ್ ಕಾಲೇಜು ಅಂಥ ಕಾಲೇಜನ್ನು ಸ್ಥಾಪನೆ ಮಾಡಿದಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ. ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಅದಕ್ಕಿಂತ ಒಂದಷ್ಟು ಜಾಸ್ತಿ ಕೆಲಸವನ್ನು ಮೋಹನ್ ಆಳ್ವ ಅವರು ಅವ್ರ ಶಾಲೆಯಲ್ಲಿ ಮಾಡಿದ್ದಾರೆ. ಹೇಳ್ತಾಯಿದ್ರು ಅವರು, ಸುಮಾರು 550 ಮಕ್ಕಳು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಈ ವರ್ಷ ಎಂಟ್ರಾಗ್ತಾರೆ ಅನ್ನುವಂಥದ್ದು ಅವ್ರ ಕಾಲೇಜಿಂದ. ಮೆಡಿಕಲ್ ಓದೋದಕ್ಕೆ ತಯಾರು ಮಾಡಿದ್ದಾರೆ ಅಥವಾ ಆ ಮಕ್ಕಳುಗಳೆಲ್ಲ ಡಾಕ್ಟ್ರಾಗಿ ಅವ್ರು ದುಡಿಮೆ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಲ್ಲ. ಇವತ್ತಿನ ಸಮಾಜದ ಅವಶ್ಯಕತೆ ಇದೆ, ಡಾಕ್ಟರ್ಸ್ ಬೇಕಾಗಿದ್ದಾರೆ. ಇವತ್ತು ಬೇಕಾದಷ್ಟು ಊರುಗಳಲ್ಲಿ ಡಾಕ್ಟರ್ಸ್ ಇಲ್ಲದೆ ಒದ್ದಾಡ್ತಿರುವಂಥದ್ದು. ಅದರಲ್ಲೂ ಸರ್ಕಾರ ಒಳ್ಳೆಯ ಸಂಬಳವನ್ನು ಕೊಟ್ಟರು ಅನೇಕ ಹಳ್ಳಿ ಕಡೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಇಲ್ಲದೆ ಇರುವಂಥ ಕೊರತೆಯನ್ನು ಅದನ್ನು ಸಹಿತ ಮೋಹನ್ ಆಳ್ವರು ಭರ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬರೀ ಅಷ್ಟೇ ಅಲ್ಲ, ಮೋಹನ್ ಆಳ್ವರ ಶಾಲೆಯ ಬಗ್ಗೆ ನನಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅನೇಕ ಸಾಧನೆಗಳನ್ನ ಮಾಡಿ ಒಂದು ಕಾಲೇಜ್ ಅಂದರೆ ಹೇಗೆ ವ್ಯಕ್ತಿಯನ್ನು ಪರಿಪೂರ್ಣ ಮಾಡುವಂಥ ಪ್ರಯತ್ನ, ಅದು ಯಕ್ಷಗಾನದಲ್ಲಿರ್ಬೋದು ಅಥವಾ ಅವರ ಕಲ್ಚರಲ್ ಕಾರ್ಯಕ್ರಮಗಳಲ್ಲಿರ್ಬೋದು, ಅವರ ಸ್ಪೋರ್ಟ್ಸಲ್ಲಿರ್ಬೋದು, ಈ ಥರದ್ದು ಎಲ್ಲದರಲ್ಲೂ ಮಕ್ಕಳನ್ನು ತಯಾರು ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಎಲ್ಲ ಆ ಥರದ ನಮ್ಮ ಕೈಲಿ ಆದಷ್ಟು ನಮ್ಮ ಮಕ್ಕಳಲ್ಲಿರುವಂಥ ಕೆಪಾಸಿಟಿಯನ್ನು ಆಚೆ ತರುವಂಥ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ಕರೆದು ಮಾತಾಡಲು ಅನುಕೂಲ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು. ಜೈನ ಕಾಶಿ ಮೂಡಬಿದಿರೆಯನ್ನು ಶಿಕ್ಷಣ ಕಾಶಿಯನ್ನಾಗಿಸಿದ ಅವತಾರ ಪುರುಷ, ನುಡಿಸಿರಿ ವಿರಾಸತ್ಗಳ ಮೂಲಕ ಕಲೆ ಸಾಹಿತ್ಯದ ವಿರಾಟ್ ದರ್ಶನವನ್ನು ಮಾಡಿಸಿದ ಸರದಾರ, ಬರಿಯ ಮಾತುಗಳೇ ಕೆಲಸವಾಗದ ಮಾಡಿದ ಕೆಲಸಗಳೇ ಮಾತಾಗುವ ಮೋಡಿಗಾರ, ವಿನೂತನ ಯೋಜನೆಗಳ ವಿಭಿನ್ನ ಆಲೋಚನೆಗಳ ಶಿಸ್ತಿನ ಸಂಘಟನೆಗಳ ಹರಿಕಾರ, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಸೌಂದರ್ಯದ ಖನಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ಗೌರವವನ್ನು ಕೊಡುವಂಥ ಒಬ್ಬ ಸಜ್ಜನ ರಾಜಕಾರಣಿ, ಅವರನ್ನು ಎಂದೂ ನಾವು ರಾಜಕಾರಣಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಜೀವನದಲ್ಲಿ ಬಹಳಷ್ಟು ಸಂಘ ಪರಿವಾರದಲ್ಲಿ ಸಮಾಜಮುಖಿ ಕೆಲಸ ಮಾಡಿಕೊಂಡು
ಇವತ್ತು ಇಂಥ ಹುದ್ದೆಗೆ ಬಂದವರು. ನಮ್ಮ ಒಂದು ರಾಜ್ಯದ ಇದು ಭಾಗ್ಯ. ನಾನು ಖಂಡಿತ ಅವರನ್ನು ಮುಖಶ್ರುತಿ ಮಾಡೋದಲ್ಲ. ನಮ್ಮ ರಾಜ್ಯದ ನಮ್ಮೆಲ್ಲರ ಶಿಕ್ಷಣ ಪ್ರೇಮಿಗಳ ಒಂದು ಭಾಗ್ಯ. ನಮ್ಮ ಶಿಕ್ಷಣ ಕ್ಷೇತ್ರ ಎಂಬುದು ಬಹಳ ಸೂಕ್ಷ್ಮವಾದಂಥ ಒಂದು ಕ್ಷೇತ್ರ. ಇದನ್ನು ನಿಭಾಯಿಸಬೇಕಾದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಇದರಲ್ಲಿ ಬಹಳಷ್ಟು ಮೌಲ್ಯಾಧಾರಿತವಂಥ ಬದುಕನ್ನಿಟ್ಟವರು ಮತ್ತು ಅದರ ಬಗ್ಗೆ ಅಪಾರವಾದಂಥ ಪ್ರೇಮ ಮತ್ತು ಪ್ರೀತಿ ಇದ್ದವರು ಇವತ್ತು ನಮಗೆ ಸಚಿವರು ಬೇಕಾಗಿದೆ. ಅಂಥ ಒಂದು ಸಚಿವರನ್ನು ನಮ್ಮ ರಾಜ್ಯ ಸರ್ಕಾರ ಕೊಡಮಾಡಿದೆ, ಅದು ನಮ್ಮ ಭಾಗ್ಯ. ಅಂಥ ಒಂದು BC ನಾಗೇಶ್ವರವನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ವಂದಿಸಿಕೊಂಡು, ನಮ್ಮ ಇಡೀ ವಿದ್ಯಾರ್ಥಿ ವರ್ಗದಲ್ಲಿ ಇವತ್ತು ನಮ್ಮ ಒಂದು ದೇಶದಲ್ಲಿ ಇದ್ದಷ್ಟು ಒಂದು ಸಂಪತ್ತು ಜಗತ್ತಿನ ಯಾವ ದೇಶದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. 1ನೇ ತರಗತಿಯಿಂದ ಇವತ್ತು PUC ವರೆಗೆ, ಪದವಿ ಪೂರ್ವದವರೆಗೆ ಸುಮಾರು 36 ಕೋಟಿಯಷ್ಟು ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿರುವುದು. ಆಮೇಲೆ 18 ವರ್ಷದಿಂದ 25 ವರ್ಷದ UG PG ಪ್ರೋಗ್ರಾಮ್ ಆಗುವಂಥ ಸಂದರ್ಭದಲ್ಲಿ ಒಂದು ಮಂಗಳೂರು ಯೂನಿವರ್ಸಿಟಿ ಅಂತ ಒಂದು 1024 ಯೂನಿವರ್ಸಿಟಿಗಳಿದ್ದುಕೊಂಡು, ಒಂದು 55,000 ಕಾಲೇಜುಗಳಿದ್ದುಕೊಂಡು, 11,68,00,000 ವಿದ್ಯಾರ್ಥಿಗಳಿದ್ದುಕೊಂಡು, ಒಟ್ಟು 1ನೇ ತರಗತಿಯಿಂದ PG ವರೆಗೆ ಸುಮಾರು 46 ಕೋಟಿ ವಿದ್ಯಾರ್ಥಿಗಳು ಇರುವಂಥ ನಮ್ಮ ದೇಶ. ಈ ಸಂಪತ್ತು ಇವತ್ತು ಯಾವ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಹೇಳಿ? ಜಗತ್ತು ಹೀಗೆಲ್ಲ ಬದಲಾವಣೆ ಆಗ್ತಾ ಇದೆ. ನಮ್ಮ ಕಣ್ಣನ್ನೇ ನಂಬದ ಹಾಗೆ ಇವತ್ತು ಬಹಳಷ್ಟು ಬದಲಾವಣೆ ಆಗ್ತಾ ಇರುವಾಗ ನಾವುಗಳು ಕೂಡ ಅದು ನಿಂತ ನೀರಿನಾಗೆ ಇರದೆ, ನಾವು ಚಲಿಸುವ ನೀರಿನಾಗಿದ್ದುಕೊಂಡು ಇವತ್ತು ಇದಕ್ಕೆ ಸ್ಪಂದನೆ ಕೊಟ್ಟು ನಾವು ಮೇಲ್ದರ್ಜೆಗೆ ಬಂದು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ವೈಯಕ್ತಿಕವಾಗಿರ್ಬೋದು, ವಿದ್ಯಾಸಂಸ್ಥೆ ಮುಖಾಂತರ ಇರ್ಬೋದು, ಒಟ್ಟು ಸಮಾಜದಲ್ಲಿ ನಾವು ಇರಬೇಕಾದ್ದು ನಮ್ಮ ಕರ್ತವ್ಯ. ನಾವು ಎಂದೂ ಸವಕಲು ನಾಣ್ಯ ಆಗಬಾರ್ದು. ಇಂಥ ಸ್ಥಿತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ನಾವುಗಳು ಬಹಳಷ್ಟು ಜಾಗರೂಕತೆರಾಗಿರಬೇಕು. ಈಗ ನಮ್ಮ ಇಡೀ ಪದವಿ ಪೂರ್ವ ಶಿಕ್ಷಣವನ್ನು ನಾವು ಗಮನಿಸಿದರೆ ಇಲ್ಲಿ ಸರ್ಕಾರಿ ಶಾಲೆಗಳಿದೆ, ಇವತ್ತು ಸರ್ಕಾರಿ ಅನುದಾನಿತವಂಥ ಶಾಲೆಗಳಿದೆ, ಇನ್ನು ತೀರಾ ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಇದೆ. ಈಗ ನಮ್ಮ ಜಿಲ್ಲೆಯನ್ನೇ ಗಮನಿಸಿದರೆ 54 ಸರ್ಕಾರಿ ಶಾಲೆಗಳು ಇವತ್ತು ಇದೆ. ಏಡೆಡ್ ಕಾಲೇಜುಗಳು ಕೂಡ 44 ವಿದ್ಯಾಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇದ್ದುಕೊಂಡು ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆ 199 ವಿದ್ಯಾಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆ ಪದವಿ ಪೂರ್ವ ಸಂಬಂಧಕ್ಕೆ ಸಂಬಂಧಪಟ್ಟದ್ದಿದೆ. ಸುಮಾರು ಒಂದು 3,500ಕ್ಕೂ ಮಿಕ್ಕಿದಂಥ ಶಿಕ್ಷಕ ವರ್ಗ ಇದರಲ್ಲಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವುಗಳು ಬಹಳ ಜಾಗರೂಕತೆಯಲ್ಲಿ ಇರಬೇಕಾದ್ದು ನಮ್ಮ ಕರ್ತವ್ಯ. ಎಂದೂ ಸರ್ಕಾರಿ ಶಾಲೆಗಳು ಸೋಲಬಾರದು. ಸರ್ಕಾರಿ ಶಾಲೆಗಳು ಇವತ್ತು ಸೋತರೆ ಅದಕ್ಕೆ ಬಹಳಷ್ಟು ಆಶಯ ಇದೆ. ಅದು ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರಕ್ಕಿರ್ಬೋದು, ವಿದ್ಯಾ ಇಲಾಖೆಯಲ್ಲಿರ್ಬೋದು, ಒಟ್ಟು ನಮ್ಮ ಸಮಾಜಕ್ಕೆ ಇರ್ಬೋದು. ಇದರ ಬಗ್ಗೆ ತಾತ್ಸಾರ ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಬಗ್ಗೆ ಹಗುರವಾದಂಥ ಮಾತನ್ನು ಹೇಳಲಿಕ್ಕೆ ಎಂದೂ ನಮ್ಮಿಂದ ಸಾಧ್ಯ ಇಲ್ಲ. ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ಶಾಲೆಗಳು ಉಳಿದರೆ ಮಾತ್ರ ನಮ್ಮ ಶ್ರೀಸಾಮಾನ್ಯನಿಗೆ ಬದುಕು ಉಳಿತದೆ, ಶ್ರೀಸಾಮಾನ್ಯನಿಗೆ ನ್ಯಾಯ ಸಿಗ್ತದೆ, ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ನ್ಯಾಯ ಸಿಗ್ತದೆ. ಆದ್ದರಿಂದ ಸರ್ಕಾರಿ ಶಾಲೆಯನ್ನು ಸರ್ಕಾರ ಆಗಲಿ ನಾವಾಗಲಿ ಯಾರೂ ನಗಣ್ಯ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಸರ್ಕಾರಿ ಅನುದಾನಿತ ಶಾಲೆ ಇದು ಕೂಡ ಒಳ್ಳೆಯ ಆಲೋಚನೆ. ಈಚೆಯಿಂದ ಸರ್ಕಾರ ಮತ್ತು ಪ್ರೈವೇಟ್ ಜನಗಳು ಸೇರಿಕೊಂಡು ಸರ್ಕಾರದ ಅನುದಾನಿತ ಶಾಲೆಯನ್ನು ಬಹಳಷ್ಟು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಈಗ ಹಲವಾರು ಸಮಸ್ಯೆಗಳು ಅದನ್ನು ಎದುರಿಸ್ತದೆ. ಇಂಥ ಸಮಯದಲ್ಲೂ ಕೂಡ ಸರ್ಕಾರ ಕೊಡಬೇಕಾದಂಥ ಸವಲತ್ತನ್ನು ಕೊಡಬೇಕು. ನಾವು ಕೂಡ ಅದನ್ನು ಮುನ್ನಡೆಸಿಕೊಂಡು ಹೋಗುವವರು ಆಚೆಯಿಂದ ಸರ್ಕಾರಿ ಶಾಲೆಯಲ್ಲ, ಈಚೆಯಿಂದ ನಮ್ಮ ಶಾಲೆಯಲ್ಲ ಅಂಥೇಳಿ ಏನೋ ಒಂದು ನಾಮಕಾವಸ್ಥೆಯಾಗಿ ಆ ಶಾಲೆ ಮುಂದೆ ಹೋಗಬಾರ್ದು. ಇಂಥ ದೃಷ್ಟಿಯಲ್ಲಿ ಅದನ್ನೂ ನಾವು ಗಟ್ಟಿಯಾಗಿ ಕಟ್ಟಬೇಕಾದ್ದು ಕರ್ತವ್ಯ. ಪ್ರೈವೇಟ್ ವಿದ್ಯಾಸಂಸ್ಥೆ ಅಂತೂ ಇದು ಒಂದು ವಿಚಿತ್ರವಾಗಿ ನಮಗೆ ಕಾಣುವಂಥ ವ್ಯವಸ್ಥೆ. ಯಾಕಂತ ಹೇಳಿದ್ರೆ ಪ್ರೈವೇಟ್ ಚಿಂತನೆ ಎಂಬುದು ನಮಗೆ ಭಾಳ ಅಗತ್ಯ. ಇವತ್ತು ಕೇವಲ ಸರ್ಕಾರಕ್ಕೆ ಮಾತ್ರ ಸಮಾಜದ ಪರಿಕಲ್ಪನೆ ಅಲ್ಲ, ಒಬ್ಬ ಏಕ ವ್ಯಕ್ತಿಯಾಗಿ ಇರ್ಬೋದು ಅಥವಾ ಇಡೀ ಸಮಾಜಕ್ಕೆ ಇರ್ಬೋದು, ಅವರದೇ ಆದಂಥ ಒಂದು ಸಮಾಜದ ಒಂದು ಕಲ್ಪನೆ ಇದೆ. ಆ ಕಲ್ಪನೆ ಇರುವವರೇ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕಾದ್ದು ಬಹಳ ಅಗತ್ಯ. ಸಮಾಜದ ಪರಿಕಲ್ಪನೆ ಇದ್ದವರೇ ಈ ಸಂಸ್ಥೆಯನ್ನು ಕಟ್ಟಬೇಕಾದವರು. ಅದೇ ರೀತಿ ಎಂದೂ ಈ ಒಂದು ನಮ್ಮ ವಿದ್ಯಾಕ್ಷೇತ್ರ ಎಂದು ವ್ಯಾಪಾರೀಕರಣ ಆಗಬಾರದು ಎಂಬುದು ನಾನು ಒಬ್ಬ ಪ್ರೈವೇಟ್ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವ ಸ್ಪಷ್ಟವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ಪ್ರೈವೇಟ್ ಸಂಸ್ಥೆ ಅಂತ ಹೇಳಿದ್ರೆ ಅದು ಒಂಟಿ ಸಲಗದ ಹಾಗೆ ನಾನೇ ಹೋದ ದಾರಿ, ನನ್ನನ್ನು ಯಾರು ಕೇಳುವವರಿಲ್ಲ ಅಂಥೇಳಿ ನಾವು ವರ್ತನೆ ಮಾಡೋದಲ್ಲ. ನಮಗೂ ಕೂಡ ಒಂದು ಸಮಾಜದ ಪರಿಕಲ್ಪನೆ ಇದ್ದುಕೊಂಡು ನಾವೆಲ್ಲ ಒಟ್ಟಿಗೆ ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಈ ಎಲ್ಲ ಸರ್ಕಾರದ ಜೊತೆ, ಇಲಾಖೆಯ ಜೊತೆ, ಈ ಒಟ್ಟು ವ್ಯವಸ್ಥೆ ಒಟ್ಟಿಗೆ ನಾವು ಸೇರಿಕೊಂಡು ಹೋಗಬೇಕು. ನಾವು ಬೇರೆ ನಮ್ಮನ್ನು ಯಾರು ಕೇಳುವವರಿಲ್ಲ ಅಂತ ನಾವು ಹೋಗಬಾರ್ದು.
ಇಂಥ ಸ್ಥಿತಿಯಲ್ಲಿ ಸರ್ಕಾರಿ ಪ್ರೈವೇಟ್ ವ್ಯವಸ್ಥೆಗಳು ಮಾಡುವಂಥ ಕೆಲಸದ ಬಗ್ಗೆಯೂ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ, ಇಲಾಖೆಗೆ ಅದರ ಬಗ್ಗೆ ಗೌರವ ಬೇಕಾದ ಕರ್ತವ್ಯ. ಇಲ್ಲಿ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡುವಂಥ ವ್ಯವಸ್ಥೆ ಅಲ್ಲ. ಇವತ್ತು ಇದನ್ನು ಗಮನಿಸಬೇಕು. ನಮ್ಮ ರಾಜ್ಯದಲ್ಲಿ ನಿಜವಾದ ವ್ಯಾಪಾರ ಮನೋಧರ್ಮ ಬಂದುಕೊಂಡು ಇಡೀ ವಿದ್ಯಾಕ್ಷೇತ್ರಕ್ಕೆ ಬಂದವರು ಯಾರಿದ್ದಾರೆ, ಅದೇ ರೀತಿ ಇವತ್ತು ಸಮಾಜದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಯಾರಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಾದ ನಮ್ಮ ಕರ್ತವ್ಯ. ಪ್ರೈವೇಟ್ ಸಂಸ್ಥೆ ಅಂತೂ ಇವತ್ತು ಯಾವುದೇ ಸರ್ಕಾರದ ಒಂದು ಪ್ರಯೋಜನವನ್ನು ತೆಗೆದುಕೊಳ್ಳದೆ ಇವತ್ತು ಸಂಪೂರ್ಣವಾಗಿ ಅದರ ಯಾರು ಒಂದು ವಿದ್ಯೆಯನ್ನು ಕಲಿತಾರೆ ಆ ವಿದ್ಯಾರ್ಥಿಗಳಿಂದ, ಆ ಪಾಲಕರಿಂದ ಒಂದು ಬೆಣ್ಣೆಯಿಂದ ಒಂದು ತಲೆಕೂದಲು ತೆಗೆದ ಹಾಗೆ ಭಾಳ ಜಾಗರೂಕತೆಯಿಂದ ದುಡ್ಡನ್ನು ತೆಗೆದುಕೊಂಡು ಇಡೀ ಈ ವ್ಯವಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವುದಂತ ಹೇಳಿದರೆ ಅಷ್ಟು ಸುಲಭ ಸಾಧ್ಯದ ವ್ಯವಸ್ಥೆಯೂ ಅಲ್ಲ. ಒಮ್ಮೆ ಕಣ್ಣು ಮುಚ್ಚಿ ನಾವು ಆಲೋಚನೆ ಮಾಡಿದರೆ ವಿದ್ಯಾಕ್ಷೇತ್ರವನ್ನು ತೆಗೆದು ನೋಡಿದರೆ ಅದು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಇರ್ಬೋದು, ಪದವಿ ಪೂರ್ವ ಇರ್ಬೋದು, ಪದವಿ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ವೃತ್ತಿಪರ ಶಿಕ್ಷಣ ಇರ್ಬೋದು, ಅಥವಾ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಕನ್ನಡ, ಇಂಗ್ಲೀಷ್, CBSE, ICSE ವ್ಯವಸ್ಥೆಗಳಿರ್ಬೋದು. ಇದೆಲ್ಲವನ್ನು ಗಮನಿಸುವಾಗ ಇವತ್ತು ಪ್ರೈವೇಟ್ ವಿದ್ಯಾಸಂಸ್ಥೆಗಳು ವಿದ್ಯಾಕ್ಷೇತ್ರಗಳಿಗೆ ಕೊಟ್ಟಂಥ ಕೊಡುಗೆಯನ್ನು ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟುಕೊಂಡು ಇಡೀ ನಮ್ಮ ರಾಜ್ಯವನ್ನು ಜಗತ್ತಿನಲ್ಲಿ ಎಲ್ಲ ರೀತಿಯ ಸವಲತ್ತನ್ನು ಸಿಗುವ ಹಾಗೆ ಮಾಡಿದ್ದರಲ್ಲಿ ಪ್ರೈವೇಟ್ ಸಂಸ್ಥೆಯ ಕೊಡುಗೆ ಭಾಳ ದೊಡ್ಡ ಇದೆ. ನಮ್ಮ ನೆಚ್ಚಿನ ಸಚಿವರ ಎದುರಿನಲ್ಲಿ ಹೇಳೋದು ಗಮನಿಸಿ ಸರ್, ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯವನ್ನು ಬಿಟ್ಟು ಬೇರೆ ಬೇರೆ ಹೆಸರಿನಲ್ಲಿ ಇವತ್ತು ಎಂತೆಂಥ ಸಂಸ್ಥೆಗಳು ಪದವಿ ಪೂರ್ವ ಶಿಕ್ಷಣಕ್ಕಾಗಿ ಇಲ್ಲಿ ಬರ್ತಾ ಇದ್ದಾರೆ. ಆ ಸಂಸ್ಥೆಗಳು ಇವತ್ತು ಹೈದರಾಬಾದ್ನಂಥ ಒಂದು ರಾಜ್ಯದಲ್ಲಿ 600-800 ಪದವಿ ಪೂರ್ವ ಕಾಲೇಜನ್ನು ಮಾಡಿ ಆ ರಾಜ್ಯವನ್ನೇ ಇಡೀ ವ್ಯಾಪಾರೀಕರಣ ಮಾಡಿಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ. ಉತ್ತರದ ರಾಜ್ಕೋಟ್ನವರು ಇರ್ಬೋದು, ಉತ್ತರದ ಭಾಗದವರು ಇರ್ಬೋದು, ಅಲ್ಲಿ ಎಲ್ಲ ಸೂರೆ ಮಾಡಿ 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 ಇವತ್ತು ಇಡೀ ವಿದ್ಯಾಕ್ಷೇತ್ರವನ್ನೇ ಅನಿವಾರ್ಯದ ಇಂಥ ಸ್ಥಿತಿಗಳಿಗೆ ಇಟ್ಟುಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನ ಅದೆಷ್ಟು ಸಂಸ್ಥೆಗಳು ಇವತ್ತು ಮೂಡಿ ಹೋಯಿತು. ರಾಜ್ಯದ ಬೆಂಗಳೂರಿಗೆ ಲಗ್ಗೆಟ್ಟವರು ಈಗ ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬ್ರ್ಯಾಂಚ್ಗಳು ಮಾಡ್ತಾ ಹೋಗ್ತಾ ಇದ್ದಾರೆ. ನಾನಿಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾನು ಎಲ್ಲಿ ಹೋದಲ್ಲಿ ನಮ್ಮ ಒಂದು ಸಂಸ್ಥೆಯನ್ನು ಮಾಡಲಿಕ್ಕಾಗಿ ಇವತ್ತು ಅದೆಷ್ಟೋ ಜನರಲ್ಲಿ ನನ್ನಲ್ಲಿ ಬೇಡ್ತಾ ಇದ್ದಾರೆ. ಆದರೆ ನಾನು ಎಂದೂ ಒಂದು ಸಂಸ್ಥೆಯನ್ನು ನಾನು ಮೂಡಿಬಿದ್ದರೆ ಬಿಟ್ಟು ನಾನು ಹೊರಗೆ ಮಾಡುವ ಪ್ರಶ್ನೆ ಇಲ್ಲ. ಮಾಡಿದರೆ ನಾನೂ ಕೂಡ ಒಂದು ದೊಡ್ಡ ವ್ಯಾಪಾರಿ ಆಗ್ತೇನೆ ಎಂಬ ಇದು ನನಗೆ ಬರ್ತಾ ಇದೆ. ಅದಕ್ಕಾಗಿ ನಾನು ಹೇಳ್ತಾ ಇರುವುದು ಇಷ್ಟೇ, ಯಾವ ಮತ್ಸರದಲ್ಲೂ ಅಲ್ಲ, ಯಾವ ವಿಚಾರದಲ್ಲಲ್ಲ, ಇದರ ಬಗ್ಗೆ ನಾವು ಎಚ್ಚರಿಕೆಯಲ್ಲಿರಬೇಕಾಗಿದೆ. ಈ ಒಂದು ಡಿಸೆಂಬರ್ನಲ್ಲಿ ನಮಗೆ ಸಂಬಂಧಪಟ್ಟ, ನಮ್ಮ ಸಚಿವರಿಗೆ ಸಂಬಂಧಪಟ್ಟ, ನಿಮಗೆ ಸಂಬಂಧಪಟ್ಟ, ವಿದ್ಯಾ ಇಲಾಖೆಗೆ ಸಂಬಂಧಪಟ್ಟ ಅದು ಇಂಟರ್ನ್ಯಾಷನಲ್ ಸ್ಕೌಟ್ ಗೈಡ್ ಕಲ್ಚರಲ್ ಜಾಂಬೂರಿ ಎಂಬ 50,000 ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ನಮ್ಮ ಮೂಡುಬಿದ್ರೆಯಲ್ಲಿ 7 ದಿವಸದ ಕಾಲ ನಡೆಯುವ ಜಾಂಬೂರಿ. ತಾವೆಲ್ಲ ಜವಾಬ್ದಾರಿಯುತವರಾದವರು ಇದರ ಬಗ್ಗೆ ಹಗುರವಾಗಿ ತಾವುಗಳು ಎಂದೂ ಮಾತನಾಡದೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ತಾವುಗಳೆಲ್ಲ ತೆಗೆದುಕೊಂಡು ಈ ಒಂದು ಜಾಂಬೂರಿಯನ್ನು ಸರಿಯಾಗಿ ಮಾಡಿಕೊಂಡು, ಇದು ಯಾಕೆಂದರೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಒಂದು ಇಂಟರ್ನ್ಯಾಷನಲ್ ಜಾಂಬೂರಿ ಆಗೋದು. ಇಂಥ ಸಂದರ್ಭದಲ್ಲಿ ನಾವುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು. ಈ ಜಾಂಬೂರಿಯ ಮುಖಾಂತರ ಹೊಸ ಸಂದೇಶ ಇವತ್ತು ಹೋಗಬೇಕು. ಈ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ವಿಶೇಷವಾದಂಥ ಗೌರವ ಬರಬೇಕು ಎಂಬ ಮಾತನ್ನು ಹೇಳಿಕೊಂಡು ಮಗದೊಮ್ಮೆ ನಿಮ್ಮೆಲ್ಲರ ಸಹಕಾರ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.